ಉಚಿತ ಬಸ್ ವ್ಯವಸ್ಥೆ ಕೊಟ್ರು. ಈ ರೀತಿ ಕೊಡ್ತಾನೂ ಸಹ ನಾವಲ್ಲಿ ಜನರಿಗೆ ಯಾವ ರೀತಿ ಅಭಿವೃದ್ಧಿ ಕೊಡ್ತಿದೀವಿ, ಅವರ ಎಕಾನಮಿಯನ್ನ ಡೆವಲಪ್ಮೆಂಟ್ ಮಾಡಿದೀವಿ. ನೀವೀಗ ವೇಗನ್ನಾರು ಮತ್ತೆ ಈ ಶೀಶ್ ಮಹಲ್ ಎಲ್ಲ ಹೇಳ್ತಿದ್ರಿ. ಆಕ್ಚುಲಿ RTI ಮುಖಾಂತರ ನಾವೆಲ್ಲೂ ಇಲ್ಲಿ ಹೈಡ್ ಅಂಡ್ ಸೀಕ್ ಇಲ್ಲ, ಟ್ರಾನ್ಸ್ಪರೆನ್ಸಿ. RTI ಮುಖಾಂತರ ಶೀಶ್ ಮಹಲ್ಗೆ ಖರ್ಚಾಗ 32 ಕೋಟಿ ಅಂತಾನು ಹೇಳ್ತಾರೆ. ನಾವು ಕೇಳ್ತಿರೋದು ಅದೊಂದು CM ಬಂಗ್ಲೆ. ಈಗ ನಾವು ಆ ಲೆಕ್ಕದಲ್ಲಿ 500 ಕೋಟಿ ಖರ್ಚು ಮಾಡಿರೋಂತ ಗುಜರಾತಿನಲ್ಲಿ, ಒಂದ್ ನಿಮಿಷ, ಗುಜರಾತಿನಲ್ಲಿ 500 ಕೋಟಿ ಖರ್ಚು ಮಾಡಿದ್ದಾರೆ. ಯಾಕೆ ಇವರು ಬಿಜೆಪಿ ಆಫೀಸ್ಗಳಿಗೆ ಎಷ್ಟು ಕೋಟಿ ಖರ್ಚು? ಅದು ಯಾರು ದುಡ್ಡು ಸರ್? ಅದು ಯಾರು ದುಡ್ಡು? ಇವರಿಗೆ ಸಪರೇಟ್ ಆಗಿ. ಹಾಗಾದ್ರೆ ನಾ ಹೇಳೋದು ಇಲ್ಲ, ಒಂದು ವಿಚಾರ ಇದನ್ನ ನಾವು ಸ್ಪಷ್ಟವಾಗಿ ತಿಳಿಸ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅವರೊಬ್ಬರೇ ಆ ಮನೇಲಿ ಇಲ್ಲ, ಅಲ್ಲಿ ಬರುವಂತ ಮುಂಬರುವಂತಗಳೆಲ್ಲರೂ ಬರ್ತಾರೆ. ಅದಾದ ನಂತರ ಸೆಂಟ್ರಲ್ ವಿಸ್ಟಾ ಎಷ್ಟು ಸಾವಿರ ಕೋಟಿ ಈಗ ಅದೇ ನೀವು ಅದನ್ನೇ ಹೇಳ್ಬೇಕು. ಸೆಂಟ್ರಲ್ ವಿಸ್ತಾ ಹೆಂಗ್ ನೀವು ನೆಕ್ಸ್ಟ್ ಬಿಟ್ಕೊಡ್ತಿರಲ್ಲಪ್ಪ ಸಮಾಜಕ್ಕೆ, ಹಂಗೆ ನಮ್ದು ಮನೆನೂ ಕೂಡ ಬಿಟ್ಕೊಟ್ಟೆ ಹೋಗೋದು. 43 ಕ್ಷೇತ್ರಗಳಲ್ಲಿ ಬಿಜೆಪಿ, 43 ಕ್ಷೇತ್ರಗಳಲ್ಲಿ ಬಿಜೆಪಿ, 26 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ. ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆ. ರಮೇಶ್ ಬಾಬು ಈ ಮಾತನ್ನು ಒಪ್ಪಲಿಲ್ಲ, ಪ್ರಶ್ನೆ ಬೇರೆ. ಆದರೆ 12 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳು ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು. ಇನ್ನು SC ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ, ಹಿಂದುಳಿದ ವರ್ಗದವರು ಇರುವಂತಹ ಕ್ಷೇತ್ರಗಳಲ್ಲಿ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನು ನೋಡ್ತಾ ಇದೆ. ಬಹಳ ಗಮನಿಸಬೇಕಿದು. 45 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಈಗ 45ಕ್ಕೆ ಬಂದು ತಲುಪಿದೆ ಬಿಜೆಪಿಯ ಸಂಖ್ಯೆ. 24 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ. ನೋಡಿ, ಇದು 35, 36 ಮ್ಯಾಜಿಕ್ ನಂಬರ್. ಆದರೆ ಅದನ್ನು ದಾಟಿ 45ರ ತನಕ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ 45 ಪ್ಲಸ್ ಅದರ ಅಂತರ ನೋಡಿದಂಥ ಸಂದರ್ಭದಲ್ಲಿ 24. ನೀವೇನೇ ಆ ಕಡೆ ಈ ಕಡೆ ಆದರೂ ಕೂಡ ಇಲ್ಲಿ ಬಿಜೆಪಿ ಇಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡುವಂಥದ್ದು ಸ್ಪಷ್ಟ ಅಂತ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿತ್ತು, ಈಗ 1ಕ್ಕೆ ಬಂದು ನಿಂತಿದೆ. 45 ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ 24. ರಮೇಶ್, ನಾನು ಹೇಳಿಕೊಟ್ಟಿದ್ದು ಮುಸ್ಲಿಂ ಕ್ಷೇತ್ರದ ಪ್ರಾಬಲ್ಯಕ್ಕೆ ಉದಾಹರಣೆ ಕೊಟ್ಟೆ. ಈಗ ನಿಮಗೆ ಶಿಗ್ಗಾವಲ್ಲಿ ಬಸವರಾಜ ಬೊಮ್ಮಾಯಿ ಗೆಲ್ತಾ ಇದ್ರು. ಯಾಕೆಂದ್ರೆ ಹೈಯಿಂದ ಓಟು, ಇನ್ಕ್ಲೂಡಿಂಗ್ ಮೈನಾರಿಟಿ ಹೈಯೆಸ್ಟ್ ಓಟು, ಹೈಯಿಂದ ಓಟು ಕನ್ಸಾಲ್ಟೇಟ್ ಆಗ್ತಾ ಇರಲಿಲ್ಲ. ಈ ಉಪಚುನಾವಣೆಯಲ್ಲಿ ಕನ್ಸಾಲ್ಟೇಟ್ ಆಯಿತು. ಅಲ್ಲಿ ಬೊಮ್ಮಾಯಿ ಮಗನೇ ಸೋಟ್ರು. ಅದೇ ಥರ ತುಮಕೂರು ಪ್ರಾಪರ್ರು ಬಿಜೆಪಿ ಗೆಲ್ತಾ ಇದೆ, ಮುಸ್ಲಿಂ ಹೆಚ್ಚು ಓಟಿದೆ. ಕನ್ಸಲ್ಟೇಟ್ ಆಗೋದು ತಪ್ಪಿದಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಈಗಲೂ ಅಲ್ಲೇ ಈಗ UP ನಲ್ಲಿ ನೋಡಿದ್ದೇವೆ, ಎಲ್ಲೆಲ್ಲಿ ಬಹಳಷ್ಟು ಕಡೆ ಹೈಂದ ಓಟು, ಮುಸ್ಲಿಂ ಓಟು, ದಲಿತ ಓಟ್ ಇರೋ ಕಡೆ ಬಿಜೆಪಿ ಗೆದ್ದಿದೆ. ಹಂಗಂತ ಬಿಜೆಪಿಗೆ ಓಟ್ ಬಂದಿದೆ ಅಥವಾ ಬಿಜೆಪಿಗೆ ಕೊಟ್ಟಿದ್ದಾರೆ ಗಮನಕ್ಕೆ ಬರದೇ ಇವೆಲ್ಲವೂ ಕೂಡ ಆಗ್ತಾವ. ನಾನು ನಿಮ್ಗೆ ಅದನ್ನೇ ಹೇಳ್ತಕ್ಕಂಥ. ಈಗ ಹೋದ ಸಲ 4% ಓಟು ಕಾಂಗ್ರೆಸ್ದು, ಇವತ್ತು ವಿ ಕ್ರಾಸ್ಡ್ ಮೋರ್ ದೆನ್ 10%. ಅದ್ರ ಬೆನಿಫಿಟ್ ಅವ್ರಿಗೆ ಆಗಿರ್ಬೋದು ಬಿಜೆಪಿಗೆ. ಹಂಗಂತೇಳಿ ಮುಸ್ಲಿಂ ಎಲ್ಲ ಓಟ್ ಹಾಕಿದ್ದಾರೆ, ನೋ, ಇಟ್ ಈಸ್ ರಾಂಗ್ ಪರ್ಸೆಪ್ಷನ್. ಮುಸಲ್ಮಾನರು ಓಟ್ ಸ್ಪಿಟ್ ಆದಾಗ ಅಥವಾ ಬೇರೆ ಎಗನಿಸ್ಟ್ ಕಾಂಗ್ರೆಸ್ ಎಗನಿಸ್ಟ್ ಬಿಜೆಪಿ ಇರೋಂಥ ಓಟು ಸ್ಪಿಟ್ ಆದಾಗ ಬಿಜೆಪಿಗೆ ಅನುಕೂಲ ಆಗಿರ್ಬೋದು. ಬಟ್ ಇಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅಫ್ಕೋರ್ಸ್ ಅಲ್ಲಿ ಆಪ್ನವ್ರು ಮಾಡಿದಂಥ ಕೆಲವು ತಪ್ಪುಗಳಿಂದ ಅದಾಗಿದೆ. ಅದನ್ನು ಎಲ್ಲರೂ ಒಪ್ಕೋಬೇಕಾಗುತ್ತೆ. ಮತ್ತು ಇವತ್ತು ನೀವು ಮೇಡಮ್ ಅವ್ರು ಹೇಳ್ತಾ ಇದ್ರು, ನಾವು ಗೌರ್ಮೆಂಟ್ ಸ್ಕೂಲ್ ಡೆವಲಪ್ ಮಾಡಿಬಿಟ್ಟಿದ್ದು ದೆಹಲಿಲಿ ಗೌರ್ಮೆಂಟ್ ಸ್ಕೂಲ್ ಡೆವಲಪ್ ಮಾಡಿದ್ರೆ ಪಂಜಾಬಲ್ಲಿ ಯಾಕೆ ಮಾಡಲಿಲ್ಲ? ಕ್ವಶನ್ ಆಫ್ ರೆವಿನ್ಯೂ. ಅಲ್ಲಿ ನಿಮಗೆ ರಾಜ್ಯ ಚಿಕ್ಕದಿದೆ, CSR ಫಂಡು ಆಟೋಮೆಟಿಕ್ಕಾಗಿ ಬರುತ್ತೆ. ನಿಮ್ಗೆ 100 ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ರೆ 1000 ಕೋಟಿ ಬರುತ್ತೆ. ಅದು ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲ್. ಈಗ ನೀವು ಕೂಡ ದಶಕಗಳ ಕಾಲ ಆಳ್ವಿಕೆ ಮಾಡಿದ್ರಿ, ನೀವಿದ್ದಂಥ ಸಂದರ್ಭದಲ್ಲಿ ಯಾಕೆ ಆಗಿರಲಿಲ್ಲ? ಕಾಂಗ್ರೆಸ್ ಬಹಳಷ್ಟು ಕಡೆ ಉದಾಹರಣೆ ಸಹಿತ ಕೊಟ್ಟಿದ್ದೀನಿ, ಈಗಲೂ ಹೇಳ್ತೀನಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ 197 ಕೋಟಿ ಬಜೆಟ್, ನೆಹರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆದಾಗ. ಇವತ್ತು 50 ಲಕ್ಷ ಕೋಟಿ. ಅವತ್ತು ಇಡೀ ಲಿಟರಸಿ ಎಷ್ಟಿತ್ತು? 32%. ದೆಹಲಿಗೆ ಸೀಮಿತವಾಗಿ, ದೆಹಲಿನಲ್ಲಿ ನಿಮ್ಗೆ ಸೀಮಿತವಾಗಿ ರೆವಿನ್ಯೂ ಜಾಸ್ತಿ ಇದೆ. ಹಂಗಾಗಿ ಸರ್ಕಾರಿ ಶಾಲೆ ಡೆವಲಪ್ ಮಾಡಿದ್ದಾರೆ. ಅದನ್ನೇ ಪಂಜಾಬ್ ಅವ್ರದೇ ಸರ್ಕಾರ ಯಾಕೆ ಮಾಡ್ಲಿಲ್ಲ? ಪಂಜಾಬ್ ಅಲ್ಲಿ ಅದಕ್ಕಷ್ಟ ಸಾಲಗಳನ್ನು ಸಹ ನಾವು ಅಲ್ಲಿ ಹಗರಣಗಳೇ ಏನಾದ್ರೂ ಮುಳುವಾಗಿ ನೋಡಿ ಇದು. ಯಾಕಂದ್ರೆ ಮನುಷ್ಯನ ಮನಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ, ಒಂದು ಸುಳ್ಳನ್ನ ನೀವು 100 ಬಾರಿ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಅದು ಒಳಗಡೆ ಇಳಿಯುತ್ತೆ. ಒಂದು ಸತ್ಯವನ್ನ ನೀವು 100 ಬಾರಿ ಹೇಳಿದ್ರೂ ಕೂಡ ಅದು ಮನಸ್ಸಿನ ಒಳಗಡೆ ಇಳಿದು ಬಿಡುತ್ತೆ. ಸುಪ್ತ ಮನಸ್ಸು ಅದನ್ನು ಹೀರ್ಕೊಂಡ್ಬಿಡುತ್ತೆ. ಸೊ ಇದು ಸಂಗತಿ. ಏನು ಅಂದ್ರೆ ಗೊತ್ತಾಯ್ತು ಇವ್ರದ್ದು ಲೂಪ್ ಹೋಲ್ಸ್ ಎಲ್ಲೆಲ್ಲಿದೆ, ಯಾವ ಕಾರಣದಿಂದ ಇವರು ಇಷ್ಟೊಂದೆಲ್ಲ ಸ್ಟ್ರಾಂಗ್ ಆಗಿದ್ದಾರೆ. ಎಸ್, ಅಲ್ಲಿಂದ ಅದನ್ನು ದುರ್ಬಲ ಮಾಡುವಂತಹ ಪ್ರಯತ್ನಗಳು ಶುರುವಾಯಿತು. ಎಲ್ಲೆಲ್ಲಿ ತಪ್ಪುಗಳಿದೆ ಆ ತಪ್ಪುಗಳನ್ನು ಬಿಂಬಿಸಲಾಯಿತು. ಎಲ್ಲೆಲ್ಲಿ ಹೇಗೆ ಅವರು ಸಿಕ್ಕಾಕೊಂಡ್ರು, ಆ ಸಿಕ್ಕಾಕೊಂಡಿದ್ದನ್ನು ಅದನ್ನು ಎಷ್ಟರ ಮಟ್ಟಿಗೆ ಯಾವ ರೀತಿ ಇವ್ರನ್ನ ಜೈಲು ಕಾಣಿಸ್ಬೇಕು ಅದೆಲ್ಲವೂ ಕೂಡ ಆಗೋಯಿತು. ಇದೆಲ್ಲವೂ ಕೂಡ ರಾಜಕೀಯದ ಒಂದು ಭಾಗವಾಗಿ ನಡೆದೇ ಹೋಯಿತು. ಆದರೆ ನಾವು ತುಂಬ ಸ್ವಚ್ಛ ಅಂತ ಹೇಳುವಂಥವರು
ಹೌದ್ರಿ, ಈಗಲೂ ಕೂಡ ನಾವು ಎಷ್ಟರ ಮಟ್ಟಿಗೆ ಸ್ವಚ್ಛ ಅಂತ ಹೇಳುವಂಥ ಪ್ರಯತ್ನ ಇದೆಯಲ್ಲ, ಆ ವಿಚಾರದಲ್ಲಿ ಅವರು ಸೋತು ಹೋಗ್ಬಿಟ್ರು. ಎಲ್ಲೋ ಕಡೆಗೆ ಒಬ್ಬ ಮನುಷ್ಯಂದು ಒಂದು ಹಂತ ತನಕ ಜನ ಸಹಿಸ್ಕೋತಾರೆ. ನಾನು ಜೈಲಿಗೆ ಹೋದ್ರೂ ನಾನು ಅಧಿಕಾರ ಮಾಡ್ತೀನಿ ಅಂತಾರಲ್ಲ, ಜೈಲಿಗೆ ಹೋದ್ರೂ ನಾನು ಅಲ್ಲಿಂದ ಅಧಿಕಾರ ಮಾಡ್ತೀನಿ ಅಂದಾಗ ಜನ ಧಿಕ್ಕರಿಸ್ತಾರೆ. ಓ, ಇವರಿಗೆ ಎಷ್ಟರ ಮಟ್ಟಿಗೆ ಅಧಿಕಾರದ ಲಾಲಸೆ ಇರಬೇಕಪ್ಪ. ಯಾಕೆ ಆತಿಶಿ ಮೊದಲು ಕಂಡಿರಲಿಲ್ವ ನಿಮಗೆ? ಇದ್ರ ತಾನೇ ಆತಿಶಿ ಪಕ್ಕದಲ್ಲಿ. ನೀವು ಜೈಲಿಗೆ ಹೋಗಿ ಇನ್ನೇನು ಆಗದೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಆತಿಶಿಯವ್ರು ಮಾಡಬೇಕಾ? ಎಲ್ಲ ಬೇರೆ ಬೇರೆ ರಾಜ್ಯಗಳ ನಾಯಕರುಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಒಳ್ಳೊಳ್ಳೆ ಕಾಲ, ಒಳ್ಳೊಳ್ಳೆ ಸಂದರ್ಭ ಬಂದಾಗ ಬೇರೆಯವರಿಗೆ ಬಿಟ್ಕೊಟ್ಟು ನಮಸ್ಕಾರ ಕಣಪ್ಪ ಅಂತ ಹೋಗ್ಬಿಟ್ರೆ ನಿಮ್ಮ ಗೌರವ, ನಿಮ್ಮ ಮನ್ನಣೆ ಎಲ್ಲವೂ ಕೂಡ ಉಳಿಯುತ್ತೆ, ಪಾರ್ಟಿನೂ ಕೂಡ ಉಳಿಯುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಜೈಲಿಗೆ ಹೋಗಿ ನಾನು ಅಧಿಕಾರ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಜನ ಎಲ್ಲೋ ಒಂದು ಕಡೆಗೆ ಒಂದು ಹತ್ತಕ್ಕೆ ಬಂದುಬಿಡ್ತಾರೆ. ಓಹೋ, ಈ ಮನುಷ್ಯನಿಗೂ ಕೂಡ ವಿಪರೀತ ದುರಾಸೆ ಎತ್ಕೊಂಡ್ರಿ, ಇನ್ನಿವರು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತೇಳಿ ಅಂತ. ಬಹುಶಃ ಏನು ಅಂತಂದರೆ ಆರಂಭದಿಂದ ಇಲ್ಲಿ ತನಕ ಬಂದಂಥ ಹಗರಣಗಳು, ಆ ಹಗರಣಗಳನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಮ್ ಆದ್ಮಿ ಪಾರ್ಟಿ ಕಂಡಂಥ ಸೋಲಿದೆಯಲ್ಲ, ಆ ಸೋಲು ಇವತ್ತಿನ ಸೋಲಿಗೆ ಮುನ್ನುಡಿ ಆಯಿತು. ಅಶ್ವಥ್ ನಾರಾಯಣ್ ಏನಂತೀರಿ ಸರ್? ಸರ್ ನೋಡಿ, ನಾನು ಆಗಲೇ ಪ್ರಾರಂಭದಲ್ಲಿ ಈ ಮಧ್ಯದಲ್ಲಿ ಮಾತಾಡುವಾಗ ಈ ದೆಹಲಿ ಚುನಾವಣೆಗೆ ಸರೌಂಡಿಂಗ್ಸಲ್ಲಿ ಇರ್ತಕ್ಕಂಥ ಸ್ಟೇಟ್ಗಳು ಪಂಜಾಬ್ ಆಗ್ಬೋದು, ಹರಿಯಾಣ ಆಗ್ಬೋದು, ಉತ್ತರ ಪ್ರದೇಶ ಆಗ್ಬೋದು, ಅಲ್ಲಾಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಈಗ ಈ ಒಂದು ವಿನೂತನವಾಗಿ ಆಮ್ ಆದ್ಮಿ ಪಾರ್ಟಿ ಕಳೆದ 2ನೇ ಚುನಾವಣೆಯಲ್ಲಿ ಅವ್ರು ಮಾಡ್ಕೊಂಡು ಬಂದರು. ಕೆಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಗ್ಯಾರಂಟಿಗಳನ್ನು ಕೊಡುವಂಥದ್ದು ಸ್ಕೀಮನ್ನು ಆಮ್ ಆದ್ಮಿ ಪಾರ್ಟಿನೇ ತೆಗೆದುಕೊಂಡು ದೆಹಲಿಯಿಂದಲೇ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಲ್ಲಿ ಪವರು, ವಾಟರ್ ಇದೆಲ್ಲ ಕೊಡುವಂಥ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಕೊಂಬಂದರು. ಸರ್ಕಾರ ಅಧಿಕಾರಕ್ಕೆ ಬಂತು, ಜನ ಒಂದು ವಿಶ್ವಾಸದ ಮೇಲೆ ಓಟ್ ಹಾಕಿದ್ರು. ಜೊತೆಗೆ ಡೆವಲಪ್ಮೆಂಟ್ಸ್ ಅನ್ನುವಂಥದ್ದು ಕೌಂಟ್ ಆಗ್ತದೆ. ಅದರ ಜೊತೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿನಲ್ಲಿ ಏನಾಯಿತು, ಗ್ಯಾರಂಟಿಗಳನ್ನು ಮಾಡ್ಕೊಂಡು ಬಂದರು. ಇದ್ರ ಜೊತೆಯಲ್ಲಿ ಗ್ಯಾರಂಟಿ ಜೊತೆಯಲ್ಲಿ ಡೆವಲಪ್ಮೆಂಟ್ಸ್ ಅನ್ನುವಂಥದ್ದು ಮರೀಚಿಕೆ ಆಯ್ತಲ್ಲ. ಏನು ಡೆವಲಪ್ಮೆಂಟ್ಸ್ ಅಂತಲ್ಲ ಮಾಡಿದ್ದಾರೆ, ಅಷ್ಟು ಎಫೆಕ್ಟಿವ್ ಆಗಿ ಕಾಣಲಿಲ್ಲ ಜನಗಳ ಕಣ್ಣಿಗೆ. ಇವತ್ತು ಉತ್ತರ ಪ್ರದೇಶದಲ್ಲಿ ನಡೀತಾ ಇರ್ತಕ್ಕಂಥ ಆ ಡೆವಲಪ್ಮೆಂಟ್ಸ್ ವರ್ಕ್ ಇದೆಯಲ್ಲ, ಬಿಹಾರ್, ನೀವೇ ಹೇಳಿದ್ರಿ ಬಿಹಾರ್ ವರ್ಕರ್ಸ್ ಅಲ್ಲಿದ್ದಾರೆ ಅಂತ,